ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಲಾಸ್ಟು ಹೊಗೆನಕಲ್ ವೀಡಿಯೋ ನೀವೇನು ನೋಡಿರ್ತೀರಾ, ಆ ಒಂದು ವೀಡಿಯೋದಲ್ಲಿ ನಮ್ಮ ಹಳೆ ಕ್ಯಾಮ್ರಾ ಹೊಗೆ ಹಾಕ್ಸ್ಕೊಂಡಿರುತ್ತೆ. ಹಾಯ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಆಲ್ ಅನ್ನೋ ಮೋಡಲ್ಲಿ ಇಟ್ಕೊಳ್ಳಿ. ಆಗಲೇ ನಾನು ಮಾಡುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಫಸ್ಟ್ ಯೂಸ್ ಮಾಡ್ತಾ ಇದ್ದಿದ್ದು ಕ್ಯಾಮ್ರಾ ಇದು ಕ್ಯಾಂಪರ್ಕ್ ಅಂತ. ಆ್ಯಕ್ಚುಲಿ ಕ್ಯಾಮ್ರಾ ಸಗದಾಗಿತ್ತು, ಅದಕ್ಕೆ ಬೇಗ ಹೋಗ್ಬಿಡ್ತು. ಏನು ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ನಾನು ಬೈಕ್ ರೈಡ್ ಮಾಡುವಾಗ ಹೊಗೆನಕಲ್ ಫಾಲ್ಸ್ ಹತ್ರ ನಿಯರ್ ಹೋಗಿದ್ದಾಗ ಮೌಂಟ್ ಮಾಡಿದೆ ಬೈಕ್ಗೆ ಇದೊಂದು ಫ್ರಂಟಲ್ಲೇ. ಆಗ ಇದು ಸ್ಲಿಪ್ಪಾಗಿ ಬಿದ್ದೋಗ್ಬಿಡ್ತು. ಬಿದ್ದೋಗಿ ಹೋಗ್ಬಿಡ್ತು. ನನ್ನ ಗಾಡಿಗೆ ಸಿಕ್ತು, ಹಚ್ಬಿಟ್ಟೆ ಗಾಡಿ ಅದ್ರ ಮೇಲೆ. ಆಗ ನೋಡಿ ಈ ಥರ ಹೊಡೆದೋಯ್ತು. ಬಟ್ ಸ್ಟಿಲ್ ಇವಾಗ ವರ್ಕಿಂಗ್ ಕಂಡೀಷನ್ ಇದೆ ಇದು ನೋಡಿ. ಬಟ್ ಏನಂದರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಇದಕ್ಕೆ ವಾಯ್ಸ್ ಕ್ಯಾಪ್ಚರ್ ಮಾಡಲ್ಲ ಇದು. ಅಂದರೆ ಹೆಲ್ಮೆಟಲ್ಲಿ ಮೈಕ್ ಇಟ್ಕೊಂಡು ನಾವು ವಾಯ್ಸ್ ಕ್ಯಾಪ್ಚರ್ ಮಾಡ್ತೀವಂದರೆ ಆಗೋದಿಲ್ಲ. ಡೈರೆಕ್ಟ್ ಬೇಕಂದರೆ ಮಾಮೂಲಿ ಸ್ಪೀಕರಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ ಸ್ಪೀಕರ್, ಇದರಲ್ಲಿ ವಾಯ್ಸ್ ಕ್ಯಾಪ್ಚರ್ ಮಾಡುತ್ತೆ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಇದು ಡೈರೆಕ್ಟ್ ವಾಟರ್ ಪ್ರೂಫ್ ಯೂಸ್ ಮಾಡ್ಬೋದು. ನಾನು ಹಂಗೆ ವಾಟರ್ ಪ್ರೂಫ್ ಕೇಸ್ ಜಸ್ಟ್ ಇದು ಸುಮ್ಮನೆ ಕೊಟ್ಟಿದ್ದಾನೆ ಅಷ್ಟೇ ಅವನಿದು. ನಾನು ಹಂಗೆ ನೀರಲ್ಲಿ ಹಾಕಿ ಯೂಸ್ ಮಾಡ್ತಾಯಿದ್ದೆ ಇದನ್ನು. ಅಷ್ಟೊಂದು ಚೆನ್ನಾಗಿದೆ. ಬಿಲ್ಟ್ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಆಗಿದೆ ಇದು. ನೋಡಿ ಇದು ಹೆಂಗೆ ಥರ ಸೀಲಿಂಗ್ ಪ್ಯಾಕಿಂಗ್ ಬಂದಿರೋದು, ಒಂಥರ ಈ ಮೊಬೈಲ್ಸಲ್ಲಿ ಮೋಲ್ಡೆಡ್ ಅಂತೆಲ್ಲ ಏನು ಹೇಳ್ತಾರೆ ಆ ಥರನೇ ಇರೋದು. ಸಖತ್ತಾಗಿದೆ. ಇದಕ್ಕೆ ಇಲ್ಲೊಂದು ಪಿನ್ ಕೊಟ್ಟಿದ್ದಾನೆ ಚಾರ್ಜ್ ಮಾಡೋದಕ್ಕೆ, ಎಮರ್ಜೆನ್ಸಿಗೆ ಅಂತ. ನೋಡಿ ಈ ಥರ ಇಲ್ಲಿ ಇದೊಂದು ಪಿನ್ ಬಂದುಬಿಟ್ಟು ನಿಮಗೆ ಸಿಸ್ಟಮ್ಗೆ ಕನೆಕ್ಟ್ ಮಾಡ್ಕೊಳ್ಳೋದು. ಇನ್ನೊಂದು ಬಂದುಬಿಟ್ಟು ಚಾರ್ಜ್ ಮಾಡ್ತೀವಿ ಅಂದರೆ ಡೈರೆಕ್ಟ್ ಬ್ಯಾಟ್ರಿ ಹಾಕ್ಬಿಟ್ಟು ಹಂಗೆ ಚಾರ್ಜ್ ಮಾಡ್ಬೋದು. ಇಲ್ಲ ಅಂತಂದರೆ ಇದಕ್ಕೆ ಬ್ಯಾಟ್ರಿದು ಅವನೇ ಕೊಡ್ತಾನೆ, ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಕೊಡ್ತಾನೆ, ಒಂದು ಚಾರ್ಜ್ ಮಾಡೋದು ಚಾರ್ಜರ್ ಕೂಡ ಒಂದು ಕೊಡ್ತಾನೆ ಅವನು. ಒಂದು ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದರು, ಡ್ಯುಯಲ್ ಬ್ಯಾಟ್ರಿ ಕೊಡ್ತಾರೆ. ನನಗೆ ಆಲ್ಮೋಸ್ಟ್ 1 hour ಬರ್ತಾಯಿತ್ತು ಬ್ಯಾಟ್ರಿ ಒಂದಿದ್ದು. ಇವಾಗ ಇದನ್ನ ಯಾಕೆ ಮೌಂಟ್ ಮಾಡೋಕ್ಕಾಗೋದಿಲ್ಲ ಅಂದರೆ ನೋಡಿ, ಇಲ್ಲಿ ಹೋಲ್ ಕೊಟ್ಟಿದ್ದಾನಲ್ವ, ಥ್ರೆಡ್ ಸಿಸ್ಟಮ್ ಇರುತ್ತೆ ಇದ್ರ ಒಳಗಡೆ ಒಂದು. ಆ ಥ್ರೆಡ್ ಸಿಸ್ಟಮ್ ಹೋಗ್ಬಿಡ್ತು, ಕಟ್ಟಾಗಿ ತುಂಬ ಅಧ್ವಾನ ಆಗೋಗಿದೆ. ಅದಕ್ಕೆ ನಾನು ಇವಾಗ GoPro 9ಗೆ ಹೋಗಬೇಕು ಅಂದ್ಕೊಂಡು ಬುಕ್ ಮಾಡಿ ಒಂದು GoPro 9 ತರಿಸಿದ್ದೆ. ಇದು ಒಂದು ಸಿಂಪಲ್ಲಾಗಿ ನಿಮಗೊಂದು ತೋರಿಸ್ಕೊಟ್ಟಿದ್ದು. ಆ್ಯಕ್ಚುಲಿ ಅದು ರಿವ್ಯೂ ಮಾಡಲಿಲ್ವಲ್ಲ ನಾನು ಫಸ್ಟ್ ತಗೊಂಡಾಗ, ಅದಕ್ಕೆ ನಿಮ್ಗೆ ಹೇಳಿದ್ದು. ಈಗ ಇನ್ನೊಂದು ಏನಪ್ಪ ಅಂತಂದರೆ ಆಕ್ಸಸರೀಸು, ಮೌಂಟ್ಸು ಬೇಜಾನಿದೆ ನನ್ನ ಹತ್ರ. ಅವನ ಥ್ರೆಡ್ ನೋಡಿ ಇಲ್ಲೇ ಲಾಕ್ ಆಗಿಬಿಟ್ಟಿದೆ ಥ್ರೆಡ್ಡು. ಇದನ್ನು ತೆಗಿಬೇಕು. ಬಟ್ ಹೆಂಗೆ ತೆಗಿಯೋದು, ಇದನ್ನು ತೆಗೆದು ಮತ್ತು ಕ್ಯಾಮ್ರಾಗೆ ಮೌಂಟ್ ಮಾಡಿ ಒಂದು ಡೆಟ್ಟೋ ಇಲ್ಲಾಂದರೆ MCL ಹಾಕಿ ಪ್ಯಾಕ್ ಮಾಡಿ ಏನಾದರೂ ಜುಗಾದ್ ಮಾಡಬೇಕು. ಮೌಂಟು ಇದು ಚೆನ್ನಾಗಿದೆ, ಇದೇನು ಪರವಾಗಿಲ್ಲ, ಇದು ಯೂಸ್ ಮಾಡ್ಬೋದು ಇವಾಗ. ಆ್ಯಕ್ಚುಲಿ ಇದರಲ್ಲೇ ನಾನು GoPro ಕೂಡ ಮೌಂಟ್ ಮಾಡೋದು, ಇದು ಪ್ರಾಬ್ಲಮ್ ಇಲ್ಲ. ನಾನು ಫಸ್ಟ್ ಯೂಸ್ ಮಾಡ್ತಾಯಿದ್ದಿದ್ದು ಇದು ಬ್ಲೂ ಆರ್ಮರ್ ಅಂತ. ಇದರಲ್ಲಿ ಏನಪ್ಪ ಅಂದರೆ ಇದನ್ನು ಹೆಲ್ಮೆಟಿಂದ ರಿಮೂವ್ ಮಾಡಿದೆ ಅಂತಂದರೆ ಸ್ವಲ್ಪ ವೈಬ್ರೇಷನ್ಸ್ ಬಂತು ನನಗೆ. ಹೈವೇಲಿ ಹೋದಾಗ ಮತ್ತು ಆಫ್ ರೋಡ್ ಮಾಡಿದಾಗ 1-2 ವೀಡಿಯೋ ಆಫ್ ರೋಡ್ ಮಾಡಿದ್ದೀನಿ. ಹಾಗೇನಾಯ್ತು ಅಂದರೆ ವೀಡಿಯೋ ಕ್ಲಾರಿಟಿ ಬಂದಿಲ್ಲ, ವೈಬ್ರೇಷನ್ ಬಂದುಬಿಡ್ತು. ಯಾಕಂದರೆ ನನ್ನ ಕ್ಯಾಮ್ರಾದಲ್ಲಿ ಸ್ಟೆಬಿಲೈಜೇಷನ್ಸು GoPro ಥರ ಇಲ್ಲ. ಬಟ್ ಅದೇನೆಂದರೆ ಅದ್ರ ಬಜೆಟ್ಗೆ ಕರೆಕ್ಟಾಗಿದೆ. 12,000 ಸಮಥಿಂಗ್ ಆಯಿತು ನಾನು ತಗೊಂಡಾಗ. ಬಟ್ ಅದರಲ್ಲಿ ಏನಂದರೆ ಮೈಕ್ ಅಡಾಪ್ಟರ್ ಇರೋಲ್ಲ, ವಿತೌಟ್ ವಾಯ್ಸ್ ರೆಕಾರ್ಡ್ ಆಗೋದು. ನಾನೇನು ಮಾಡ್ತಾಯಿದ್ದೆ, ಒಂದು ಹೇಳ್ತೀನಿ ನೋಡಿ, ಇದು ಹೆಡ್ಸೆಟ್ ನೋಡಿ ಈ ಥರ ಜುಗಾದ್ ಮಾಡಿ, ಈ ಒಂದು ಸ್ಪೀಕರ್ ಇರುತ್ತಲ್ವ ಇಲ್ಲಿ ಹೆಡ್ಫೋನ್ದು, ಇದರಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೆ ನಾನು. ಇನ್ನೊಂದು ಎಕ್ಸ್ಟ್ರಾ ಸ್ಪೇರ್ ಒಂದು ಮೊಬೈಲ್ ತೊಗೊಂಡು ಆ ಮೊಬೈಲ್ಗೆ ರೆಕಾರ್ಡ್ ಆನ್ ಮಾಡಿಕೊಂಡು ಅದರಲ್ಲಿ ರೆಕಾರ್ಡ್ ಮಾಡಿ ಅದನ್ನು ಸೇವ್ ಮಾಡಿಕೊಂಡು ನಾನೇನು ಮಾಡ್ತಾಯಿದ್ದೆ, ಎಡಿಟ್ ಮಾಡೋವಾಗ ವೀಡಿಯೋಗೆ ವಾಯ್ಸ್ಗೆ ಮರ್ಜ್ ಮಾಡ್ತಾಯಿದ್ದೆ. ಇಷ್ಟೆಲ್ಲ ಮಾಡ್ತಾಯಿದ್ದೆ. ಈಗ GoPro ಅಲ್ಲಿ ಆ ಪ್ರಾಬ್ಲಮ್ ಇರೋಲ್ಲ, ಯಾಕಂದರೆ ಅದು ವಾಯ್ಸ್ ಕ್ಯಾಪ್ಚರ್ ಆದಾಗೆ ವೀಡಿಯೋನು ಒಟ್ಟಿಗೆ ಬರುತ್ತೆ, ಅದು ಪ್ರಾಬ್ಲಮ್ ಇಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಮಗೆ ಕ್ಯಾಂಪರ್ಕಲ್ಲಿ ನೋಡಿ ವೀಡಿಯೋಗೆ ಇದಕ್ಕೆ ಒಂದು ವಾಚ್ ಥರ ಕೊಡ್ತಾನೆ. ಏನಂದರೆ ರಿಮೋಟ್ ಇದು ಕೈಗೆ ಹಾಕ್ಕೊಂಬಿಟ್ಟು ನೀವು
ವೀಡಿಯೋ ಆನ್ ಆಗಬೇಕಾ ಇಲ್ಲ ಫೋಟೋ ಬೇಕಾ ಅಂದರೆ ಡೈರೆಕ್ಟ್ ಕ್ಯಾಮ್ರಾ ಮುಟ್ಟೋ ಅವಶ್ಯಕತೆ ಇಲ್ಲ, ಹಂಗೆ ಯೂಸ್ ಮಾಡ್ಬೋದು. ಇದು ನಾನು ಯೂಸ್ ಮಾಡಿಲ್ಲ ತಗೊಂಡಾಗಿಂದ, ಶೆಲ್ ಖಾಲಿ ಆಗಿದೆ ಇದರಲ್ಲಷ್ಟೇ, ಒಂದು ಸತಿನೂ ಯೂಸ್ ಮಾಡಿಲ್ಲ. ಶೆಲ್ ಹಾಕ್ಕೊಂಡ್ರೆ ಯೂಸ್ ಆಗುತ್ತೆ. ಇನ್ನು ಬೇಜಾನ್ ಮೌಂಟ್ಸ್ ಇದೆ. ಇದು ಹ್ಯಾಂಡ್ಲ್ ಬಾರ್ಗೆ ಹಾಕೋ ಮೌಂಟ್ ಒಂದು ಕೊಟ್ಟಿದ್ದಾರೆ ನೋಡಿ. ಇದೇ ಲಾಸ್ಟ್ ಟೈಮ್ ಒಗ್ಯಾನಿಕಲ್ಗೆ ಹೋದಾಗ ಬ್ರೇಕ್ ಹಾಕಿ ಮುರಿದೋಗಿರೋದು, ಮುಂದೆ ಫಿಕ್ಸ್ ಮಾಡಿದ್ದೆ. ಈಗ ಅದರ ನೋಡಿ, ಇದು ಆ್ಯಕ್ಚುಲಿ ಬೈಕ್ ಹತ್ತಿ ಈ ಸ್ಕ್ರೂ ಏನಿದೆ ನೋಡಿ ಯಾವ ಥರ ಬೆಂಡ್ ಆಗಿಬಿಟ್ಟಿದೆ. ಒಳ್ಳೆ ಗೇಜ್ ಇರೋ ಸ್ಕ್ರೂ ಇದು, ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಆಗಿದೆ. ಬೈಕ್ ಹತ್ತಿ ಈ ಥರ ಬೆಂಡಾಗಿ ಕ್ಯಾಮ್ರಾ ಒಡಿಸ್ಕೊಂಡಿರೋದು ನೋಡಿ. ಕ್ಯಾಮ್ರಾ ನೋಡಿ, ಇದೇನಿದೆ ಇದು ಇಲ್ಲಿ ಫಿಟ್ ಆಗ್ತಾಯಿತ್ತು, ಅರ್ಥಾಯ್ತಾ? ಈ ಥರ ಸೆಟಪ್ಪು. ಇದಕ್ಕೆ ಬಂದುಬಿಟ್ಟು ನಮ್ಮ ಹೆಲ್ಮೆಟ್ಗೆ ಹೆಲ್ಮೆಟ್ಗೆ ಫಿಕ್ಸ್ ಆಗ್ತಾ ಇದ್ದಿದ್ದು ಚಿನ್ ಮೌಂಟ್ ಹತ್ರ. ಬಟ್ ಸ್ಟಿಲ್ ವರ್ಕ್ ಇದೆ. ಇದು ಮೆಟಲ್ ಪೇಸ್ಟ್ ಹಾಕ್ಬಿಟ್ಟು ಇಲ್ಲ ಆರಾಲ್ ಡೇಟ್ ಹಾಕ್ಬಿಟ್ಟು ಏನಾದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೋದು. ಆರಾಲ್ ಡೇಟ್ ಹಾಕ್ಬಿಟ್ಟು ನೋಡೋಣ ಆಗುತ್ತೇನೋ ಹಾಕೋಕ್ಕೆ. ಏನು ಹಾಕ್ಬೋದು, ಏನು ತೊಂದರೆ ಇಲ್ಲ. ನೋಡ್ತೀನಿ, ಅಡ್ಜಸ್ಟ್ ಆದರೆ ಹಾಕ್ತೀನಿ, ಇಲ್ಲಾಂದರೆ ಜಸ್ಟ್ ಎಮರ್ಜೆನ್ಸಿಗೆ ಯೂಸ್ ಮಾಡೋಕ್ಕೆ ಚಾರ್ಜ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಎಕ್ಸಾನ್ ಮೌಂಟ್ಸಿಗೆ ನೋಡಿ, ಇವೆಲ್ಲ ಕಟ್ಟಾಗಿರೋದೆ ಆ್ಯಕ್ಚುಲಿ ಅವತ್ತು ಬಿದ್ದಾಗ. ಅದಕ್ಕೆ ಇದು ಬಂದುಬಿಟ್ಟು ವಾಚಿಗೆ ಕೊಟ್ಟಿರೋದು ಬೆಲ್ಟ್ ಸಿಸ್ಟಮ್ದು. ಇದು ಗೋಪ್ರೋ ಅವ್ರದ್ದೇ ಒರಿಜಿನಲ್ ಮೌಂಟು. ಹಾಗಾಗಿ ಒಂದು ಹೊಸ ಕ್ಯಾಮ್ರಾ ತರಿಸ್ದೆ. ಇದು ಬಂದುಬಿಟ್ಟು ಗೋಪ್ರೋ ಕಂಪ್ನಿ ಅವ್ರದ್ದು, ಗೋಪ್ರೋ 9 ತರಿಸಿರೋದು. ನೈಟಲ್ಲಿ ಅನ್ಬಾಕ್ಸ್ ಮಾಡಿದೆ, ಅದು ಕ್ಲಾರಿಟಿ ಚೆನ್ನಾಗಿಲ್ಲ. ಅದಕ್ಕೆ ಇನ್ನೊಂದು ಸತಿ ನಿಮಗೆ ಡೇಯಲ್ಲಿ ತೋರಿಸ್ತಾ ಇದ್ದೀನಿ. ಆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಏನು ಹಾಕ್ತೀನಿ, ನೋಡ್ಕೊಬಂದ್ಬಿಡಿ, ಓಕೆನಾ? ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಾಕ್ಸ್ ನೋಡೋದಕ್ಕೆ ಈ ಥರ ಬಂದಿದೆ. ಆ್ಯಕ್ಚುಲಿ ಅನ್ಬಾಕ್ಸಿಂಗ್ ಬಂದುಬಿಟ್ಟು ಇಲ್ಲಿ ಮಾಡೋದು, ಬ್ಯಾಕ್ ಸೈಡ್ ಈ ಥರ ಟೆಪ್ ಕೊಟ್ಟಿರ್ತಾರಲ್ವ, ಇದನ್ನು ಅನ್ಬಾಕ್ಸ್ ಮಾಡೋದು. ಇಲ್ಲೇ ಕಟ್ಟಾಗಿರೋ ಕಾರಣ ಫ್ರಂಟಲ್ಲಿ ನಾನು ಹಿಂಗೆ ಓಪನ್ ಮಾಡಿಬಿಟ್ಟೆ, ಅದೇನು ಪ್ರಾಬ್ಲಮ್ ಏನಿಲ್ಲ. ನಿಮಗೆ ಕ್ಯಾಮ್ರಾ ಕೇಸ್ ನೋಡಿದ್ರೆ ಈ ಥರ ಬಂದಿದೆ, ನೋಡೋದಕ್ಕೆ ಫೈನ್ ಕ್ವಾಲಿಟಿ ಆಗೇ ಇದೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ, ಕ್ಯಾಮ್ರಾ ಈ ಥರ ಬಂದಿದೆ. ಇದರಲ್ಲಿ ಏನು ಕೊಟ್ಟಿರ್ತಾನೆ ಅಂದರೆ ಮೌಂಟ್ ಮಾಡೋದಕ್ಕೆ ಹೆಲ್ಮೆಟ್ಗೆ ಒಂದು ಇದು ಕೊಟ್ಟಿದ್ದಾನೆ ಮೌಂಟು. ಇದು ಕ್ಯಾಮ್ರಾ ಜಾಕ್ ಒಂದು ಕೊಟ್ಟಿದ್ದಾನೆ, ಮತ್ತು ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಒಂದು ಕನೆಕ್ಟರ್ ವೈರ್ ಒಂದು ಕೊಟ್ಟಿದ್ದಾನೆ. ಇಲ್ಲಿ ಮೇನ್ ಪ್ರಾಡಕ್ಟ್ ಬಂದುಬಿಟ್ಟು ಇಲ್ಲಿದೆ, GoPro Hero 9 ಇದೆ. GoPro Hero 9 ಕವರ್ ಎಲ್ಲ ರಿಮೂವ್ ಮಾಡಿಬಿಡೋಣ. ನೀವೇನು ನೋಡ್ತಾ ಇದ್ದೀರಾ, ಇದೇ ಮೇನ್ ಪ್ರಾಡಕ್ಟ್. ಇಷ್ಟೇ, ಈ ಒಂದು ಕೇಸಲ್ಲಿ ಏನು ಬಂದಿರುತ್ತೆ ಇಷ್ಟೇ. ಈ ಬಾಕ್ಸಲ್ಲಿ ಇನ್ನೇನು ಕೊಡೋದಿಲ್ಲ. ಮತ್ತು ಇಲ್ಲಿ ನಿಮಗೆ ಸ್ಪೆಸಿಫಿಕೇಷನ್ಸ್ಗೆ ಅಂತ ಒಂದು ಯೂಸರ್ ಮ್ಯಾನ್ಯುವಲ್ಲು, ನೀವು ಇದರಲ್ಲಿ ನೋಡಿಕೊಂಡು ಕ್ಯಾಮ್ರಾನ ಹೆಂಗೆ ಯೂಸ್ ಮಾಡ್ಬೋದು, ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ಇದರಲ್ಲಿ ಕೊಟ್ಟಿರ್ತಾನೆ. ಇದರಲ್ಲಿ ನೋಡಿಕೊಂಡು ನೀವು ಯೂಸ್ ಮಾಡ್ಬೋದು. ಫುಲ್ ಡೀಟೇಲ್ಸ್ ಎಲ್ಲ ಇದರಲ್ಲೇ ಇರುತ್ತೆ. ಸ್ಟಿಕ್ಕರ್ಸು ಕೊಟ್ಟಿದ್ದಾನೆ, ಒಂದೆರಡು ಸ್ಟಿಕ್ಕರ್ಸು ಅವನು ಪ್ರೊವೈಡ್ ಮಾಡ್ಕೊಳ್ಳೋದಕ್ಕೆ. GoPro ಕಂಪ್ನಿ ಯೂಸ್ ಮಾಡ್ತಾ ಇದ್ದಾರೆ ಅಂತ, ಅದಕ್ಕೆ ಸ್ಟಿಕ್ಕರ್ಸ್ ಕೊಟ್ಟಿದ್ದಾನೆ. ಸ್ಟಿಕ್ಕರ್ಸ್ ಬ್ಯಾಕ್ ಸೈಡ್ ನೋಡಿದ್ರೆ ನಿಮಗೆ ಪವರ್ ಬಟನ್ನು, ಬ್ಯಾಟ್ರಿ ಹಿಂಗೆ ಯೂಸ್ ಮಾಡಬೇಕು, ಚಾರ್ಜಿಂಗ್ ಕನೆಕ್ಟರ್ ವೈರ್ ಎಲ್ಲ ಹಾಕಬೇಕು, ಮತ್ತು ಮೊಬೈಲ್ಗೆ ಆ್ಯಪ್ ಹಿಂಗೆ ಕನೆಕ್ಟ್ ಮಾಡ್ಕೋಬೇಕು. ಡೆಪ್ತಾಗಿ ಕೊಟ್ಟಿಲ್ಲ, ಸುಮ್ಮನೆ ಲೈಟಾಗಿ ಸಿಂಬಲ್ ಇದರಲ್ಲಿ ಕೊಟ್ಟಿದ್ದಾನೆ. ಇದನ್ನು ನೀವು ಅಬ್ಸರ್ವ್ ಮಾಡ್ಬೋದು ಬೇಕಂದರೆ. ಇವಾಗ ಇದನ್ನು
ಮ್ಯಾನ್ಯುಯಲ್ ಥರ ಏನೋ ಕೊಟ್ಟಿದ್ದಾನೆ ಒಂದು, ಇದು ಅವಶ್ಯಕತೆ ಇಲ್ಲ. ಮೇನ್ ಪ್ರಾಡಕ್ಟ್ ಇದೆ, GoPro ಅವರು ಬ್ರ್ಯಾಂಡಿಂಗ್ದು ಹಾಕಿದ್ದಾರೆ. ಒಂದಷ್ಟು ಸೈಡ್ಗೆ ಹಾಕಿದ್ರೆ ಆ್ಯಕ್ಚುಲಿ GoPro ಅವ್ರದ್ದು ಇದೆ. ನಾನು ಈ ವೈರ್ ನೋಡಿದಾಗ ಅವ್ರು ಹಾಕ್ತಾರಲ್ಲ ಉಲ್ಲಾಂಜಿ ಕೇಸ್ಗೆ, ಇಷ್ಟು ಬೆಂಡ್ ಆಗುತ್ತಾ ಇದು ಅಂತ ಅಂದ್ಕೊಂಡಿದ್ದೆ. ಬಟ್ ಕ್ವಾಲಿಟಿ ನೋಡಿದ್ರೆ ಫೈನಾಗೇ ಇದೆ. ಯಾಕಂದರೆ ಕೊಟ್ಟಿದ್ದೀವಲ್ಲ 3000 ಚಿಲ್ಲರೆ ಇಷ್ಟು ಅಡಾಪ್ಟರ್ಗೆ, ಫೈನಾಗೇ ಇರಬೇಕು. ಕ್ವಾಲಿಟಿ ಚೆನ್ನಾಗಿದೆ, ಬ್ರ್ಯಾಂಡೆಡ್ ಒಂದಿದೆ. ಇಲ್ಲಿ C3 ಪಿನ್ದು ಒಂದು ಕೊಟ್ಟಿದ್ದಾನೆ, 8 ಸೆಟ್ ಅಡಾಪ್ಟರ್ ಒಂದು ಕೊಟ್ಟಿದ್ದಾನೆ. ನೋಡೋಣ ಇವಾಗ ಇದನ್ನು ಹೆಲ್ಮೆಟ್ಗೆ ಮೌಂಟ್ ಮಾಡಿಬಿಟ್ಟು ಕ್ಯಾಮ್ರಾ ಎಲ್ಲ ಅಡ್ಜಸ್ಟ್ ಮಾಡಬೇಕು. ಈ ಒಂದು ಬ್ಯಾಟ್ರಿ ಬಂದುಬಿಟ್ಟು ನಮಗೆ 1720 mAh ಬರುತ್ತೆ. ಇದರಲ್ಲಿ ಕೆಲವೊಂದು ಟೆಕ್ ಚಾನಲ್ಗಳಲ್ಲಿ ಒಂದೊಂದು ಥರ ಡಿಫ್ರೆಂಟಾಗಿ ಹೇಳಿದ್ದಾರೆ. ಬಟ್ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ಗೊತ್ತಾಗೋದು ಇದು ಎಷ್ಟು ಬರುತ್ತೆ ಈ ಬ್ಯಾಟ್ರಿ ಚಾರ್ಜಿಂಗ್, ಎಷ್ಟೊತ್ತು ಬರುತ್ತೆ ಅಂತ. ಯಾಕೆಂತಂದರೆ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ 1.5 hour 110 ಹೇಳಿದ್ದಾರೆ, 1 hour 10 minutes ಅಂತ. ಬಟ್ ಇದು ಎಷ್ಟೊತ್ತು ಬರುತ್ತೆ ಏನು ಕತೆ ಅನ್ನೋದು ಅಂತ. ಇನ್ನೂ ಡೆಪ್ತಾಗಿ ಬೇಕಂದರೆ ನಿಮಗೆ ಒಂದು ಫೋಟೋ ಹಾಕ್ತೀನಿ. GoPro ಅವ್ರದ್ದು ಇದ್ರದ್ದೊಂದು ಲಿಸ್ಟ್ ಮಾಡಿದ್ದಾರೆ, 4Kಯಲ್ಲಿ 5Kಯಲ್ಲಿ ಯಾವ ಥರ ರೆಕಾರ್ಡ್ ಮಾಡಿದ್ರೆ ಎಷ್ಟೊತ್ತು ಬರುತ್ತೆ ಅನ್ನೋದು. ಅದೊಂದು ಫೋಟೋ ಹಾಕಿರ್ತೀನಿ, ಬೇಕಂದರೆ ನೋಡ್ಬೋದು ನೀವು. ಇದು GoPro 9 ಕ್ಯಾಮ್ರಾದು ಬ್ಯಾಟ್ರಿ. ಅಡಿಷ್ನಲ್ ಬ್ಯಾಟ್ರೀಸ್ ಬೇಕಂದರೆ ನೀವು ಮತ್ತೆ ಎಕ್ಸ್ಟ್ರಾ ಪೇ ಮಾಡಿ ಪರ್ಚೇಸ್ ಮಾಡಬೇಕಾಗುತ್ತೆ. 2300 ಸಮಥಿಂಗ್ ಇದೆ ಒಂದು ಬ್ಯಾಟ್ರಿ ಬಂದುಬಿಟ್ಟು ನಿಮಗೆ. ಇದು ಕೆಲವ್ರಿಗೆ ಪ್ರೈಮಲ್ಲಿ ಆಫರ್ಸ್ ಬಂದಾಗ ಕಡಿಮೆ ಇದ್ದಾಗ ತಗೋಬೇಕಷ್ಟೆ, ಇಲ್ಲ ಎಮರ್ಜೆನ್ಸಿಗೆ ಬೇಕಂದರೆ ಅಷ್ಟೇ ಕೊಟ್ಟು ತಗೋಬೇಕಾಗುತ್ತೆ. ಕಾಂಬೋ ಪ್ಯಾಕ್ ಅಂದರೆ ನಿಮ್ಗೆ ಅರೌಂಡ್ 5000 ಮೇಲೂ ಆಗುತ್ತೆ. 3 ಬ್ಯಾಟ್ರೀಸು ವಿತ್ ಚಾರ್ಜಿಂಗ್ ಕಂಪಾರ್ಟ್ಮೆಂಟ್ ಎಲ್ಲ ಕೊಡ್ತಾನೆ ಅದರಲ್ಲಿ. ಇಷ್ಟು GoPro 9 ಬ್ಲ್ಯಾಕ್ ಇನ್ಫಾರ್ಮೇಷನ್ ನನಗೆ ತಿಳಿದಿರೋ ಪ್ರಕಾರ ನಾನು ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಈ ಉಲ್ಲಾಂಜಿ ಕೇಸು ಅಷ್ಟೇ ಮೌಂಟ್ ಮಾಡಿದಾರಲ್ವಾ ಹೆಲ್ಮೆಟ್ಗೆ ಒಂದು ಹೇಳಿ. ಇದು ಇನ್ವಿಎಫ್ ಟೆಕ್ನೋ ಸೊಲ್ಯೂಷನ್ಸ್ ಅಂತ, ರಾಜರಾಜೇಶ್ವರಿ ನಗರ್,